ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಅಂತ ಅಂದ್ರೆ ಎಷ್ಟು ಜನಗಳಿಗೆ ಅನ್ಯಾಯ ಆಗಿದೆಲ್ಲ ನಿಮ್ಗೆ. ಇವಾಗ ನಿಮ್ಗೆ ಪರ್ಸನಲಿ ನೀವು ಮೆಸೇಜ್ ಮಾಡ್ತೀರಾ, ವಾಟ್ಸ್ಆಪ್ ಅಲ್ಲಿ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತೀರಲ್ಲ, ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡ್ತೀರಲ್ಲ, ಅವ್ರಿಗೊಂದು ನಾನು ಹೇಳಕ್ ಇಷ್ಟಪಡ್ತಾ ಇರೋದು, ನೀವೇನ್ ಮಾಡ್ರಿ ಅಂತಂದ್ರೆ ಎಲ್ಲರೂ ಕೂಡ್ರಿ. ಎಷ್ಟು ಜನಗಳಿಗೆ ಸ್ಕ್ಯಾಮ್ ಆಗಿದೆಯಲ್ಲ ಎಲ್ಲರೂ ಕೂಡಿಬಿಟ್ಟು ಅದು ಗೇಮ್ ಚೇಂಜರ್ಸ್ 23 ಕರ್ನಾಟಕದಲ್ಲಿ ಎರಡು ಆಫೀಸ್ ಇದೆಯಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ರಿ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅದು ಬೆಂಗಳೂರು ಆಫೀಸ್ ಇರೋ ಅಲ್ಲಿ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಗೇಮ್ ಚೇಂಜರ್ಸ್ 23 ಏನ್ ಆಫೀಸ್ ಇದೆಯಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ರಿ. ಯಾರು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಪ್ರಾಪರ್ಲಿ. 9 ತಗೊಂತಾರಂತೆ, 199 ತಗೋತಾರಂತೆ, 200 ತಗೊಂತಾರಂತೆ. ಇದು ಹಳೆ ಹೋಯ್ತು, ಮತ್ತೆ ಒಂದು ಹೊಸದಾಗಿ ಮಾಡಿದ್ದಾರೆ ಈಗ. ಏನಾದ್ರೂ ಮಾಡಿ ಜನಗಳ ದುಡ್ಡು ತಗೊಳ್ಳೇಬೇಕು, ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಬಟ್ ಅವ್ರಂತಾರೆ ಸರ್ ನಾವೇನು ಎಲ್ಲ ನಾವು ರಿಯಾಲಿಟಿ ಹೇಳ್ಬಿಟ್ರೆ, ಕಂಪ್ನಿ ತ್ರೂ ನಾವು ಏನು ಇನ್ಫಾರ್ಮೇಶನ್ ಅದು ಹೇಳ್ಬಿಟ್ರೆ ಯಾರು ಜಾಯಿನ್ ಆಗೋದಿಲ್ಲ ಅಂತೆ, ಅಷ್ಟೊಂದು ಭಯ ಇದೆ ಅವರಿಗೆ. ಹಿಂಗೆ ನಮ್ಮ ಫ್ರೆಂಡ್ ಅವರಿಗೆ ಮೋಸ ಆಗಿದೆ, ನಮ್ಮ ಫ್ರೆಂಡ್ ಜೊತೆ ಇನ್ನೊಬ್ಬ ಫ್ರೆಂಡ್ಗೂ ಕೂಡ ಮೋಸ ಆಗಿದೆ. ಇಬ್ರು 44,000 ಪೇ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಏನು ಗೊತ್ತೇ ಇರ್ಲಿಲ್ಲ, ಅವ್ರು ಹೆಂಗ್ ಹೇಳಿದಾರೆ ಹಂಗೆ ನಾವು ಪೇ ಮಾಡಿದೀವಿ. ಬಟ್ ಇವ್ರ ಕೆಲಸ 40,000 ಪೇ ಮಾಡಿದ್ಮೇಲೆ ಹೇಳಿದಾರಂತೆ. ಇದು ಏನು ಲೀಗಲ್ ಅಂತೀರಾ, ಏನು ಫ್ರಾಡ್ ಅಂತೀರಾ? ಇದನ್ನು ಪ್ರೂಫ್ ಬೇಕಾ? ಅವನಿಂದ ಭಯ ಪಡ್ಕೊಂಡು ಹೋಗಿರೋನು ನಾನಲ್ಲ. ಅಷ್ಟೊಂದು ಭಯ ಪಡ್ಕೊಂಡಾಗಿದ್ರೆ ಇಷ್ಟೊಂದೆಲ್ಲ ನಿಮ್ಗೆ ರಿಸ್ಕ್ ತಗೊಂಡು ಅಷ್ಟೆಲ್ಲ ಪ್ರೂಫ್ ಸಮೇತ ಮಾತಾಡ್ತಿರ್ಲಿಲ್ಲ, ಅಷ್ಟೊಂದು ನಿಮಗೆ ಬೈತಾನೂ ಇರ್ಲಿಲ್ಲ. ಏನ್ ಮಾಡ್ಕೊಳ್ರಿ. ಎಷ್ಟೋ ಅಡ್ವೊಕೇಟರ್ ಬಂದ್ರು, ಎಷ್ಟೋ ಕಮಿಷನರ್ ಕಡೆ ಕಾಲ್ ಮಾಡಿಸಿದ್ರು. ಗೇಮ್ ಚೇಂಜರ್ಸ್ 23 ಫೌಂಡರ್ ಆಫ್ ದ ಸಿಇಒ ಮಿಸ್ಟರ್ ಮನಿಕ್ ಅಗ್ರವಾಲ್ ಈ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಬ್ರದರ್ ನಿಜ ಹೇಳ್ತಿದ್ದೀನಿ, ಈ ವಿಡಿಯೋನ ಎಂಡಿಂಗ್ ನೋಡ್ಕೊಡ್ರಿ. ಎಂಡಿಂಗ್ ನೋಡ್ರಿ, ನಿಮಗೆ ಏನ್ ಅನ್ಸತ್ತಲ್ಲ ಆಫ್ಟರ್ ನಮ್ಗೆ ಕಮೆಂಟ್ ಮಾಡಿ. ನೀವು ಸ್ಕ್ಯಾಮರ್ ಆಗಿದ್ರೆ, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ನೀವು ಸ್ಕ್ಯಾಮರ್ ಆಗಿದ್ದೀರಾ, ಹಾಗಾದ್ರೆ ಈ ವಿಡಿಯೋ ಎಂಡಿಂಗ್ ನೋಡಿ. ನಿಮ್ಗೆ ಏನ್ ಅನ್ಸತ್ತಲ್ಲ ಅಭಿಪ್ರಾಯ ಕೊನೆಯಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋಗಿ. ನಮ್ ಕಡೆಯಿಂದ ಹೆಲ್ಪ್ ಆಗ್ತಿದ್ಯಾ ಶೇರ್ ಮಾಡ್ರಿ ಈ ವಿಡಿಯೋನ, ಇನ್ನು ಜನಗಳಿಗೆ ಹೆಲ್ಪಿಂಗ್ ಆಗ್ಲಿ. ಬಟ್ ನೀವು ನಮಗೆ ಸಪೋರ್ಟ್ ಮಾಡೋರಿದ್ರೆ, ನಿಮಗೆ ಸ್ಕ್ಯಾಮ್ ಆಗಿದ್ರೆ ಡೆಫಿನೆಟ್ಲಿ ನಮ್ ಕೆಳಗಡೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅಲ್ಲಿ ಹೋಗ್ಬಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಪ್ರೂಫ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಾವು ಅದ್ರ ಮೇಲೆ ಆಕ್ಷನ್ ತಗೋಬಹುದು. ಸೊ ನೀವೆಲ್ಲರೂ ರೆಡಿ ಇದ್ದೀರಾ? ಬಟ್ ಕರ್ನಾಟಕದವರಾಗಿ ಕರ್ನಾಟಕದವರನ್ನ ಮೋಸ ಮಾಡ್ತಾ ಇರೋದು ಬಡ್ಡಿ ಮಕ್ಕಳಿದ್ದಾರೆ. ಅದು ಇಂಟರ್ನ್ಯಾಷನಲ್ ಕಂಪನಿ, USA ಅರಿಜೋನಾ ಕಂಪನಿ. ಆ ಕಂಪನಿ ನಾವು ಪ್ರಾಡಕ್ಟ್ ಅನ್ನ ಪ್ರಮೋಷನ್ ಮಾಡಿ ನಮ್ಮ ಕರ್ನಾಟಕದವರನ್ನ ಟಾರ್ಗೆಟ್ ಮಾಡ್ಕೊಂಡು, ಅದು ಬೇರೆ ಹೌಸ್ ವೈಫ್ ಮತ್ತೆ ಸ್ಟೂಡೆಂಟ್ ಓನ್ಲಿ ಫಾರ್ ಫೀಮೇಲ್ ಅವರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡಿ, ಅವ್ರು ಹೇಳಿದ್ರೆ ಅವ್ರಿಗೆ ಯಾರು ಗೊತ್ತಿಲ್ಲದೆ ಅಮೌಂಟ್ ಪೇ ಮಾಡಿರ್ತಾರೆ ಬಡ್ಡಿ ಮಕ್ಕಳನ್ನ. ಆಮೇಲೆ ಅವ್ರ ಮಾತನ್ನ ಯಾರು ಕೇಳೋದಿಲ್ವಲ್ವಾ, ಅದಕ್ಕೆ ಟಾರ್ಗೆಟ್. ಮನುಷ್ಯರು ಹೇಳ್ತಾನೆ ಭಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಭಗಳೋದಿಲ್ಲ. ಬಟ್ ಇವ್ರು ಇಬ್ಬರದಲ್ಲಿ ಲೆಕ್ಕನೇ ಇಲ್ವಲ್ಲ. ಫಾರ್ ಎವರ್ ಲಿವಿಂಗ್ ಟೀಮ್ಸ್ ಕರ್ನಾಟಕದವರು ಅವ್ರಿಗೆ ಕಚ್ಚಬೇಕು ನಾವು. ಜನಗಳನ್ನ ಜಾಗರಣೆ ಮಾಡ್ತಿದೀವಿ, ಹೇಳ್ತೀನೋ ಹಂದಿ ಬಂದಿದೆ. ಫಾರ್ ಎವರ್ ಲಿವಿಂಗ್ ಟೀಮ್ ಕರ್ನಾಟಕ ಟೀಮ್ ಅವರು ಸ್ವಲ್ಪ ಜಾಗೃತರಾಗಿರಿ. ಅವ್ರಿಗೆ ಏನಾದ್ರು ಹೇಳ್ತೀನ ದುಡ್ಡು ಕೊಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ರಿ ಅಂತ ಹೇಳ್ಕೊಡ್ತಾ ಇದೀವಿ. ಹಲೋ ಎವ್ರಿವನ್, BR ಶೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವಿಡಿಯೋ. ತುಂಬಾ ದಿನದಿಂದ ನೋಡ್ತಿದ್ದೀನಿ ಕಮೆಂಟ್ ಅಲ್ಲಿ ಅಥವಾ ಪರ್ಸನಲ್ ಮೆಸೇಜ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ಗಳು ಬರ್ತವೆ ಅಬೌಟ್ ಆಫ್ ನಾನು ಇವತ್ತು ಮಾತಾಡ್ತಿರೋ ಟಾಪಿಕ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಅವ್ರ ಮೇಲೆ. ಏನು ಹೇಳ್ತವ್ರೆ ಅಂತಂದ್ರೆ, ಇವರು ಬಲರಾಮ್ ರಾಠೋಡ್ ಭಯ ಪಡ್ಕೊಂಡು ಹೋಗಿದ್ದಾನೆ, ವಿಡಿಯೋಗಳು ಮಾಡ್ತಾ ಇಲ್ಲ, ಅವನಿಗೆ ತುಂಬಾ ದೊಡ್ಡ ವಾರ್ನಿಂಗ್ ಆಗಿದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅದೆಲ್ಲ ಅಂತ ತುಂಬಾ ಸುದ್ದಿ ಅಂದ್ರೆ ಹರಡ್ತಾ ಇದೆ. ಯಾರ್ಯಾರೋ ಹೇಳ್ತಿದ್ದಾರೆ ಕಾಲ್ ಮಾಡಿ ಹಂಗೆಲ್ಲ ಅಂತ ಹೇಳಿ. ಇವಾಗ ನಮ್ಮ ಕೆಲಸದಲ್ಲಿ ನಾವು ಬಿಜಿ ಇರ್ಬೇಕಾದ್ರೆ, ಬಟ್ ಇವರು ಏನು ಸುಮ್ಮನೆ ಬಿಟ್ಟಿದೀವಿ ಅಂತ ಹೇಳಿ ಮಾಡ್ಕೊಂಡು ಹೋಗಲ್ಲ. ಇನ್ನು ನನಗೆ ಬಿಡಬಾರ್ದು, ನಾನು ಅವ್ರಿಗೆ ಬಿಡಬಾರ್ದು ಅಂತ ನಮ್ಗೆ ಕೆಣಕಕ್ಕೆ ಬರ್ತಾರೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಪ್ರೂಫ್ಲಿ ತೊಗೊಂಬರ್ಬೇಕು ಅಂತ ಅಂತೀನಿ. ಸ್ವಲ್ಪ ಅಷ್ಟು ನಮಗೆ ಟೈಮ್ ಇಲ್ಲ, ತೊಗೊಂಬರೋಣ ಅದು ಟೈಮ್ ಬಂದರೆ. ಬಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಅವರು ರಿಯಲ್ ಫ್ಯಾಕ್ಟ್ ಏನು ಮಾಡ್ತಾರಂತ ಇವಾಗ ಜನಗಳಿಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ಇವರು ಆಫೀಸ್ ಓಪನ್ ಮಾಡಿದ್ರು, ಏನೋ ಗೇಮ್ ಚೇಂಜರ್ಸ್ 23 ಕರ್ನಾಟಕದಲ್ಲಿ ಆಫೀಸ್ ಓಪನ್ ಮಾಡಿದಾರಂತೆ ಧಾರವಾಡದಲ್ಲಿ. ಇಲ್ಲಿವರೆಗೂ ಪಬ್ಲಿಸಿಟಿ ಆಗಿಲ್ಲ, ಎಲ್ಲಿ ಆಫೀಸ್ ನೋಡೇ ಇಲ್ಲ. ರೈಟ್, ಸಪೋಸ್ ಎಷ್ಟು ಜನಗಳಿಗೆ ಅನ್ಯಾಯ ಆಗಿದೆಯಲ್ಲ, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಅಂತ ಅಂದ್ರೆ ಎಷ್ಟು ಜನಗಳಿಗೆ ಅನ್ಯಾಯ ಆಗಿದೆಯಲ್ಲ ನಿಮ್ಗೆ. ಇವಾಗ ನಿಮ್ಗೆ ಪರ್ಸನಲಿ ನೀವು ಮೆಸೇಜ್ ಮಾಡ್ತೀರಾ, ವಾಟ್ಸ್ಆಪ್ ಅಲ್ಲಿ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತೀರಲ್ಲ, ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡ್ತೀರಲ್ಲ, ಅವ್ರಿಗೊಂದು ನಾನು ಹೇಳಕ್ ಇಷ್ಟಪಡ್ತಾ ಇರೋದು, ನೀವೇನ್ ಮಾಡ್ರಿ ಅಂತಂದ್ರೆ ಎಲ್ಲರೂ ಕೂಡ್ರಿ. ಎಷ್ಟು ಜನಗಳಿಗೆ ಸ್ಕ್ಯಾಮ್ ಆಗಿದೆಯಲ್ಲ ಎಲ್ಲರೂ ಕೂಡಿಬಿಟ್ಟು ಅದು ಗೇಮ್ ಚೇಂಜರ್ಸ್ 23 ಕರ್ನಾಟಕದಲ್ಲಿ ಎರಡು ಆಫೀಸ್ ಇದೆಯಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ರಿ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅದು ಬೆಂಗಳೂರು ಆಫೀಸ್ ಇರೋ ಅಲ್ಲಿ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಇಲ್ಲ. ಗೇಮ್ ಚೇಂಜರ್ಸ್ 23 ಏನ್ ಆಫೀಸ್ ಇದೆಯಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ರಿ. ಯಾರು ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಪ್ರಾಪರ್ಲಿ. ಅಲ್ಲ ಫ್ರಾಡ್ ಮಾಡ್ತಿದಾರಾ ಇಲ್ಲ ನಿಜ ಇವಾಗ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಕಂಪನಿ ಪಾಲಿಸಿನೇ ಬೇರೆ ಇರೋದು, ಇವ್ರು ಹೇಳ್ತಾ ಇರೋದು ಜನಗಳ ಹತ್ರ ಬೇರೆ. ಯಾರೇನು ಅದು 150 ನೀವ್ಯಾಕೆ ಬಲಿ ಆಗ್ತಿದ್ರ ಅಂತ ಅವ್ರ ಕೈಯಲ್ಲಿ. ಇಲ್ಲಿ ಫ್ರಾಡ್ ಬಲರಾಮ್ ರಾಠೋಡ್ ನೆಗೆಟಿವ್ ಮಾಡ್ತಾವನೆ ಅಂತಲ್ಲ,
ಬಟ್ ಅವ್ರು ಮಾಡ್ತಾ ಇರೋದಕ್ಕೆ ನಾನು ಹೇಳ್ತಾ ಇರೋದು. ಯಾವನಿಂದ ಭಯ ಪಡ್ಕೊಂಡು ಹೋಗಿರೋನು ನಾನಲ್ಲ. ಅಷ್ಟೊಂದು ಭಯ ಪಡ್ಕೊಂಡಾಗಿದ್ರೆ ಇಷ್ಟೊಂದೆಲ್ಲ ನಿಮ್ಗೆ ರಿಸ್ಕ್ ತಗೊಂಡು ಅಷ್ಟೆಲ್ಲ ಪ್ರೂಫ್ ಸಮೇತ ಮಾತಾಡ್ತಿರಲಿಲ್ಲ, ಅಷ್ಟೊಂದು ನಿಮಗೆ ಬೈತಾನೂ ಇರಲಿಲ್ಲ. ಏನ್ ಮಾಡ್ಕೊಳ್ರಿ. ಎಷ್ಟೋ ಅಡ್ವೊಕೇಟರ್ ಬಂದ್ರು, ಎಷ್ಟೋ ಕಮಿಷನರ್ ಕಡೆ ಕಾಲ್ ಮಾಡಿಸಿದ್ರು. ಗೇಮ್ ಚೇಂಜರ್ಸ್ 23 ಫೌಂಡರ್ ಆಫ್ ದ CEO ಮಿಸ್ಟರ್ ಮನಿಕ್ ಅಗ್ರವಾಲ್, ಯಾರ್ಯಾರು ಗುಂಡಗಿರಿಗಳಿಂದ ಕಾಲ್ ಮಾಡಿಸಿದ್ರು. ಅಂತವ್ರಿಗೆ ಭಯಪಟ್ಟಿಲ್ಲ ನಾವು. ಈ ಕರ್ನಾಟಕ ಟೀಮ್ ಅಲ್ಲಿ ಇರುವಂತ ಮ್ಯಾನೇಜರ್ ಭಯ ಪಡ್ತೀವ? ರಿಯಲ್ ಫ್ಯಾಕ್ಟ್ ಮಾತಾಡ್ರಿ. ಇವಾಗ ನನ್ನ ಕಡೆ ಇರೋ ಪ್ರೂಫ್ ನನಗೆ ಬರುವಂತ ರೆಸ್ಪಾನ್ಸ್ ಮೇಲೆ ನಾನು ಮಾತಾಡ್ತೀನಿ. ಹೌದು, ನನ್ಗೆ ಗೊತ್ತು ಸ್ವಾಮಿ, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಅಲ್ಲಿ ಏನ್ ಪ್ಲಾನ್ ಅಂತ ನಮ್ಗೆ ಗೊತ್ತಿದೆ. ನಮ್ದು ಇನ್ನೂ ಐಡಿಯಾ ಇದೆ. ನಾವು ನೋಡ್ಕೋಬಹುದು, ಹೇಳ್ಬೋದು ಜನಗಳನ್ನ. ಹೌದು, ಇದು ಸ್ಕ್ಯಾಮ್ ಮಾಡ್ತಾವ್ರೆ ಕರ್ನಾಟಕದಲ್ಲಿ. 100% ಇಸ್ ಫೇಕ್. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಓನ್ಲಿ ಫಾರ್ ಫೇಕ್. ಬಿಗ್ ಸ್ಕ್ಯಾಮರ್ ಇವರು. ನನಗೆ ನಿನ್ನೆ ಮೊನ್ನೆ ಡೈಲಿ ಕಾಲ್ ಬರ್ತಾ ಇರ್ತವೆ. ಅವ್ರು ಹೇಳ್ತಾರೆ, ನಾನು ಪ್ರೂಫ್ ಕೊಡ್ತೀವಿ ಸರ್, ನಾವು ಪ್ರೂಫ್ ಕೊಡ್ತೀವಿ ಸರ್, ನಮ್ಗೆ ರಿಫಂಡ್ ಮಾಡಿಸ್ಕೊಡಿ ಅಂತ. ಬ್ರದರ್, ನಿಮ್ಗೆ ಏನಾದ್ರು ರಿಫಂಡ್ಸ್ ಬೇಕೇ ಬೇಕು ಅಂತಂದ್ರೆ ಒಂದು ಸಜೆಷನ್ಸ್ ಮಾಡ್ತೀನಿ. ಇವಾಗ ನಾವೆಲ್ಲೋ ಕೂತ್ಕೊಂಡಿದೀವಿ, ಅದೇ ನನ್ನ ಬಿಜಾಪುರ ಸಿಟಿನೇ. ಯಾರು ಬರ್ಬೇಕಾದ್ರು ಬರ್ರಿ ನಮ್ಮ ಬಿಜಾಪುರ್ಗೆ, ನನಗೆ ಮೀಟ್ ಮಾಡಬೇಡ್ರಿ. ಏನ್ ನಾನು ಕೆಟ್ಟದಾಗಿ ಮಾತಾಡ್ತಿದ್ದೀನಲ್ಲ ಅದ್ರಗೋಸ್ಕರ ಬರ್ರಿ ಕೇಳಕ್ಕೆ. ಬಟ್ ಭಯ ಬಿಟ್ಟು ಹೋಗಲ್ಲ. ಬಟ್ ಇಲ್ಲಿ ಬಂದು ಮಾತಾಡಿ. ಇದಾರೆ ಮ್ಯಾನೇಜರ್ಸ್ ಯಾರು ಇದಾರೆ ಅಂತ ನಮ್ಮ ಬಿಜಾಪುರ ಕಡೆ ಅವ್ರು ನಮ್ಮ ನಂಬರ್ ಅವ್ರು ಕಾಲ್ ಪಿಕ್ ಮಾಡಲ್ಲ, ಏನೂ ಮಾಡಲ್ಲ. ಕರೆಕ್ಟ್. ಸೊ ಹಾಗಾಗಿ ಏನ್ ಸಜೆಷನ್ ಮಾಡ್ತೀನಿ ಅಂತಂದ್ರೆ, ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಕಡೆಯಿಂದ ನಿಮ್ಗೆ ಕರೆಗಳು ಬಂದ್ರೆ, ನಿಮ್ಗೆ ಏನಾದ್ರು ಇನ್ವಿಟೇಷನ್ ಮಾಡಿದ್ರೆ, ನಿಮ್ಗೆ ದುಡ್ಡು ಪೇ ಮಾಡು ಅಂತ ಹೇಳಿದ್ರೆ ಸರ್ಚ್ ಮಾಡಿ ಬ್ರದರ್. ಎಲ್ಲ ಬಿಟ್ಬಿಡಿ. ಈಗ ರಿಯಾಲಿಟಿ ಅವನು ಹೇಳ್ತಾವನೆ ಅಂತ ಬಿಟ್ಬಿಟ್ಟು ChatGPT ಬಂದಿದೆ, ಅಡ್ವಾನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಯಾರು ಹೇಳಬೇಕಾಗಿಲ್ಲ, ಸರ್ಚ್ ಮಾಡ್ರಿ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಬಗ್ಗೆ ಏನ್ ಅಭಿಪ್ರಾಯ ಇದೆ ನಿಮ್ದು, ChatGPT ಅಲ್ಲಿ ಕೇಳ್ರಿ. ಬಿಗ್ ಸ್ಕ್ಯಾಮರ್ ಅಂತ ಮಕ್ಕಳು ಅಂತ ತೋರಿಸುತ್ತೆ. ಅದೇ ಏನ್ ಮಾತಾಡ್ತೀರಾ ಸರ್? ರಿಯಲಿ ಎಷ್ಟೋ ಹೌಸ್ ವೈಫ್ ಅವ್ರನ್ನ ಯಾಮಾರಿಸಿ ದುಡ್ಡು ತಿಂತವ್ರೆ. ಎಷ್ಟೋ ಜನಗಳನ್ನ ಯಾಮಾರಿಸಿದ್ದಾರೆ. ಸ್ಟೂಡೆಂಟ್ ಆಗಲಿ, ಫೀಮೇಲ್ ಜಾಸ್ತಿ. ಇವ್ರ ಟಾರ್ಗೆಟ್ ಫೀಮೇಲ್ ರಿಸ್ಟ್ ರೆಡಿ ಇದ್ದಾರೆ ಜಾಸ್ತಿ. ಅವರೇ ಟಾರ್ಗೆಟ್ ಇವರಿಗೆ. ಪಾಪ ನಿನ್ನೆ ನನಗೆ ಕಾಲ್ ಮಾಡಿದ್ರು ಇಬ್ರು. ಒಬ್ರೇ ಕಾಲ್ ಮಾಡಿದ್ರು. ಅವ್ರ ಫ್ರೆಂಡ್ಗೆ ನನಗೆ ಕಾಲ್ ಮಾಡಿದ್ದಾರೆ. ಸರ್, ಹಿಂಗೆ ನಮ್ಮ ಫ್ರೆಂಡ್ ಅವರಿಗೆ ಹಿಂಗೆ ಮೋಸ ಆಗಿದೆ, ನಮ್ಮ ಫ್ರೆಂಡ್ ಜೊತೆ ಇನ್ನೊಬ್ಬ ಫ್ರೆಂಡ್ಗೂ ಕೂಡ ಮೋಸ ಆಗಿದೆ. ಇಬ್ರು 44,000 ಪೇ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಏನು ಗೊತ್ತೇ ಇರ್ಲಿಲ್ಲ. ಅವ್ರು ಹೆಂಗೆ ಹೇಳಿದಾರೆ ಹಂಗೆ ನಾವು ಪೇ ಮಾಡಿದೀವಿ. ಬಟ್ ಇವ್ರ ಕೆಲಸ 40,000 ಪೇ ಮಾಡಿದ್ಮೇಲೆ ಹೇಳಿದಾರಂತೆ. ಇದು ಏನು ಲೀಗಲ್ ಅಂತೀರಾ, ಏನು ಫ್ರಾಡ್ ಅಂತೀರಾ? ಇದನ್ನು ಪ್ರೂಫ್ ಬೇಕಾ? ಅಯ್ಯೋ ಬ್ರದರ್, ಥಿಂಕ್ ಮಾಡಿ. ಬಿಸ್ನೆಸ್ ಮಾಡ್ತಿದ್ದೀರಾ, ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತೀರಾ ಅಂತಂದ್ರೆ ಅವ್ರನ್ನ ಫ್ಯೂಚರ್ ತೋರಿಸಿ. ನೀವು ಇರೋದನ್ನ ಪ್ಲಾನ್ ಅನ್ನ ಸುಳ್ಳು ಹೇಳಬೇಡಿ. ಲಾಂಗ್ ಟರ್ಮ್ ಬಿಸ್ನೆಸ್ ಮಾಡಕ್ಕೆ ನೀವು ಪಾರ್ಟ್ನರ್ಸ್ ಹುಡ್ಕೊಳ್ಳೋದು. ಶಾರ್ಟ್ ಟರ್ಮ್ ಮಾಡ್ಕೊಂಡು ಬಿಸಾಕೋದು ಕೆಲಸ ಮಾಡ್ತಿದ್ದೀರಾ. ಜನಗಳಿಗೆ ಗೊತ್ತಾಗ್ತಿಲ್ಲ ಇದು. ನಮ್ಮ ಜನಗಳು ನಂಬಿಡ್ತಾರೆ. ನಿಮ್ಮಂತ ದಡ್ಡನ್ ಮಕ್ಕಳಿಗೆ ಮಾತ್ರ ಮೋಟಿವೇಶನ್ ಮಾಡ್ತಿರಲ್ಲ, ಅದಕ್ಕೆ ನಂಬಿಡ್ತಾರೆ. ಅವ್ರು ಮೋಸ ಹೋಗ್ಬಿಟ್ಟು ಯಾರನ್ನ ಕೇಳಬೇಕು, ಯಾರನ್ನ ಬಿಡಬೇಕು, ಮನೇಲಿ ಗೊತ್ತಿಲ್ಲದೆ ನಾವು ಅಮೌಂಟ್ ಪೇ ಮಾಡಿದೀವಿ, ನಮ್ಮ ಹಸ್ಬೆಂಡ್ ಅವ್ರಿಗೆ ಗೊತ್ತಿಲ್ಲ ಸರ್, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಸರ್, ಪ್ಲೀಸ್ ಸರ್ ನಮ್ಮ ಅಮೌಂಟ್ ರಿಫಂಡ್ ಮಾಡಿಸಿ. ಇಷ್ಟೊಂದು ಕೀಳು ಮಟ್ಟಿಗೆ ಬಂದು ಮಾಡೋರಿಗೆ ನೀವೇನಂತೀರಾ ಕಮೆಂಟ್ ಮಾಡ್ರಿ. ಕ್ಲಿಕ್ ಮಾಡಿ. ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಟೀಮ್ ಅವರು ಇರ್ಬೇಕಾದ್ರೆ ಔಟ್ ಆಫ್ ಸ್ಟೇಟ್ ಅವ್ರು ಎಲ್ಲೋ ಸ್ಟೋ ಮಾಡ್ತಿದ್ದಾರೆ. ಬಟ್ ಔಟ್ ಆಫ್ ಸ್ಟೇಟ್ ಅವರು ಕರ್ನಾಟಕದಲ್ಲಿ ಯಾರಿಗಾದ್ರೂ ಜಾಯಿನ್ ಮಾಡಿಸಿದ್ರೆ ನಿಜವಾಗ್ಲೂ ಹೇಳ್ತಾರೆ ಅವರು, ಹೌದು ರಿಯಲ್ ಇದೆ ಇರೋದು, ಇಂಟ್ರೆಸ್ಟ್ ಇದ್ರೆ ಅಮೌಂಟ್ ಪೇ ಮಾಡಿ, ಇಲ್ಲಾಂದ್ರೆ ಪೇ ಮಾಡಕ್ ಹೋಗ್ಬೇಡಿ. ಬಟ್ ಕರ್ನಾಟಕದಲ್ಲಿ ಕರ್ನಾಟಕದವರಾಗಿ ಕರ್ನಾಟಕದವರನ್ನ ಮೋಸ ಮಾಡ್ತಾರಂತ ಬಡ್ಡಿ ಮಕ್ಕಳಿದ್ದಾರೆ. ಅದು ಇಂಟರ್ನ್ಯಾಷನಲ್ ಕಂಪನಿ, USA ಅರಿಜೋನಾ ಕಂಪನಿ. ಆ ಕಂಪನಿ ನಾವು ಪ್ರಾಡಕ್ಟ್ ಅನ್ನ ಪ್ರಮೋಷನ್ ಮಾಡಿ ನಮ್ಮ ಕರ್ನಾಟಕದವರನ್ನ ಟಾರ್ಗೆಟ್ ಮಾಡ್ಕೊಂಡು, ಅದು ಬೇರೆ ಹೌಸ್ ವೈಫ್ ಮತ್ತೆ ಸ್ಟೂಡೆಂಟ್ ಓನ್ಲಿ ಫಾರ್ ಫೀಮೇಲ್ ಅವ್ರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡಿ, ಅವ್ರು ಹೇಳಿದ್ರೆ ಅವ್ರಿಗೆ ಯಾರು ಗೊತ್ತಿಲ್ಲದೆ ಅಮೌಂಟ್ ಪೇ ಮಾಡಿರ್ತಾರೆ ಬಡ್ಡಿ ಮಕ್ಕಳನ್ನ. ಆಮೇಲೆ ಅವ್ರ ಮಾತನ್ನ ಯಾರು ಕೇಳೋದಿಲ್ವಲ್ವಾ, ಅದಕ್ಕೆ ಟಾರ್ಗೆಟ್. ನನಗೆ ಇಷ್ಟೆಲ್ಲ ಹೇಳಬೇಕಾಗಿ ಏನು ಬೇಕಾಗಿಲ್ಲ. ಬಟ್ ರಿಯಲ್ ಫ್ಯಾಕ್ಟ್ ಹೇಳ್ತಿದ್ದೀನಿ. ನಂಬ್ತಿರೋ ಬಿಡ್ತಿರೋ ಸೆಕೆಂಡರಿ ನಿಮ್ ಮೇಲೆ. ಹೌದು, ನನಗೆ ಕೇಳ್ತಿರಲ್ವಾ, ಅದಕ್ಕೋಸ್ಕರ ನಾನು ಆನ್ಸರ್ ಮಾಡ್ತೀನಿ. ಗೊತ್ತಿದೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕರ್ನಾಟಕ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಕಂಪನಿ ಬಗ್ಗೆ. ಕಂಪನಿ ಹೆಂಗಿದೆ ನಮ್ಗೆ ಗೊತ್ತಿದೆ. ಬಟ್ ಇವರು ತಿಂತಾ ಇರೋದು ಚೂರು ರಿಯಲ್ ಮನಿ ಅಲ್ಲ. ಎಷ್ಟೋ ಜನಗಳನ್ನ ತಲೆ ಹೊಡೆದು ತಿಂತಾ ಇರೋದು. ಅಂದ್ರೆ ಹೊಡೆದಲ್ಲ ಬ್ರದರ್, ಮೋಟಿವೇಶನ್ ಮಾಡಿ ಸುಳ್ಳು ಹೇಳಿ ಅದೇನು ಕತೆ ಕಟ್ಕೊಂಡು ಅಮೌಂಟ್ ಅರ್ನ್ ಮಾಡ್ತಾರಂತ ಕರ್ನಾಟಕ ಫಾರ್ ಎವರ್ ಲಿವಿಂಗ್ ಆಲ್ ಟೀಮ್ಸ್. ಗೇಮ್ಸ್ ಚೇಂಜರ್ಸ್ 23 ಆಗ್ಲಿ, ಅಚೀವರ್ಸ್ ಕ್ಲಬ್ಸ್ ಆಗ್ಲಿ, ಇವು ತುಂಬಾ ಇದಾವೆ. ಟೀಮ್ ಫಾರ್ 64 ಅಂತೆ, ಅದೊಂದು ಬಂದಿದೆ ಈಗ. ಇವೆಲ್ಲವೂ ಅದನ್ನೇ ಮಾಡ್ತಾ ಇದೆ. ಹೇಳ್ಕೋಬೇಕಾಗಿತ್ತು, ನ್ಯೂಸ್ ಅಲ್ಲಿ ಹೇಳ್ಬೇಕಾಗಿತ್ತು, ಪಬ್ಲಿಸಿಟಿ ಮಾಡ್ಬೇಕಾಗಿತ್ತು. ಹೌದು, ಕರ್ನಾಟಕದಲ್ಲಿ ಗೇಮ್ ಚೇಂಜರ್ಸ್ 23 ನಾವು ಸ್ಟಾರ್ಟ್ ಅಪ್ ಮಾಡಿದೀವಿ, ಆಫೀಸ್ ಓಪನ್ ಆಗಿದೆ, ಯಾರಿಗೂ ಬಿಲೀವ್ ಇಲ್ಲ, ಬಂದು ನೀವು ಭೇಟಿ ಆಗ್ಬಹುದು ಅಂತ ಹೇಳ್ಬೋದಾಗಿತ್ತು.
ಯಾರಿಗೂ ಗೊತ್ತಿದ್ಯಾ? ಗೇಮ್ ಚೇಂಜರ್ಸ್ 23 ಅವರ ಆಫೀಸ್ ಕರ್ನಾಟಕದಲ್ಲಿ ಇದೆಯಂತೆ, ಧಾರವಾಡದಲ್ಲಿ. ಗೊತ್ತಿದ್ರೆ ಕಮೆಂಟ್ ಮಾಡಿ, ಎಷ್ಟು ಲೀಗಲ್ ಮಾಡ್ತವ್ರೆ ಅಂತ ನೋಡೋಣ. ನನಗೆ ಕೇಳ್ತಿರಲ್ಲ ಆಡಿಯನ್ಸ್, ನಿಮ್ಗೆ ಇದು ಏನಾದ್ರೂ ಕರೆ ಬಂದ್ರೆ ಫಾರ್ ಎವರ್ ಲಿವಿಂಗ್ ಟೀಮ್ಸ್ ಕರ್ನಾಟಕ ಅವ್ರ ಕಡೆಯಿಂದ ಅದೆಲ್ಲ ಪ್ರೂಫ್ ಇಟ್ಕೊಳ್ರಿ. ಅವ್ರು ಎಲ್ಲಿ ಓಡ್ ಹೋಗ್ತಾರೆ ನೋಡೋಣ. ನಿಮ್ಗೆ ಸ್ಕ್ಯಾಮ್ ಆಗಿದೆ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಐ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಯು. ಹೆಲ್ಪ್ ಮಾಡೇ ಮಾಡ್ತೀನಿ. ಪ್ರೂಫ್ ಬೇಕು. ಎನಿ ಒನ್ ಪೀಪಲ್ ನಿಮಗೆ ನನ್ನ ಕಡೆ ಏನಾದ್ರು ಹೆಲ್ಪ್ ಬೇಕಾಗಿದ್ರೆ ನಿಮಗೆ ನಿಮ್ ಜೊತೆ ಆಗಿರುವಂತ ಅನ್ಯಾಯದ ಬಗ್ಗೆ ನಮಗೆ ಪ್ರೂಫ್ ಬೇಕು. ಓಕೆ, ಸೊ ಇಷ್ಟೆಲ್ಲ ಎಷ್ಟೇ ಬೈದ್ರುವೆ ಅವ್ರಂತಾರೆ ಬೊಗಳೋ ನಾಯಿ ಬೊಗಳತ್ತೆ ಕಚ್ಚೋದಿಲ್ಲ ಅಂತ. ಬಟ್ ಅವ್ರು ಹೇಳ್ತಿಂತ ಇರೋದಕ್ಕೆ ಯಾವ ನಾಯಿ ಕಚ್ಚತ್ತೆ ಸರ್? ಹೌದಲ್ವಾ? ಈ ಮನುಷ್ಯಂಗೆ ನಾಯಿ ಕಚ್ಚತ್ತೆ. ಮನುಷ್ಯನ್ ಹೇಳ್ತಾನೆ ಬೊಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ. ಬಟ್ ಇವ್ರು ಇಬ್ಬರದಲ್ಲಿ ಲೆಕ್ಕನೇ ಇಲ್ವಲ್ಲ ಫಾರ್ ಎವರ್ ಲಿವಿಂಗ್ ಟೀಮ್ಸ್ ಕರ್ನಾಟಕದವರು. ಅವ್ರಿಗೆ ಕಚ್ಚಬೇಕು ನಾವು. ಜನಗಳನ್ನ ಜಾಗರಣೆ ಮಾಡ್ತಿದೀವಿ. ಹೇಳ್ತೀನೋ ಹಂದಿ ಬಂದಿದೆ ಫಾರ್ ಎವರ್ ಲಿವಿಂಗ್ ಟೀಮ್ ಕರ್ನಾಟಕ ಟೀಮ್ ಅವರು ಸ್ವಲ್ಪ ಜಾಗೃತರಾಗಿರಿ. ಅವ್ರಿಗೆ ಏನಾದ್ರು ಹೇಳ್ತೀನ ದುಡ್ಡು ಕೊಡ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ರಿ ಅಂತ ಹೇಳ್ಕೊಡ್ತಾ ಇದೀವಿ. ಅವ್ರಿಗೆ ಅರ್ಥ ಇದು ಆನ್ಸರ್ ಮಾಡಿ, ಅವ್ರಿಗೆ ಗೊತ್ತಾಗುತ್ತೆ ರಿಯಲ್ ಫ್ಯಾಕ್ಟ್ ಏನಿದೆ ಅಂತ. ಬಡ್ಡಿ ಮಕ್ಕಳಿಗೆ ಆಳ್ತಾರೆ ಸರ್, ನನ್ಗೆ ಕಾಲ್ ಮಾಡಿಬಿಟ್ಟು ಅವ್ರ ಕಷ್ಟನ ಹೇಳ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಇನ್ನೂ ವಿಡಿಯೋಗಳು ಬರಬೇಕು ಅಂತಂದ್ರೆ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಬ್ರದರ್ ನಿಜ ಹೇಳ್ತಿದ್ದೀನಿ, ಈ ವಿಡಿಯೋನ ಎಂಡಿಂಗ್ ನೋಡ್ಕೊಡ್ರಿ. ಎಂಡಿಂಗ್ ನೋಡ್ರಿ, ನಿಮ್ಗೆ ಏನ್ ಅನ್ಸತ್ತಲ್ಲ ಆಫ್ಟರ್ ನನ್ಗೆ ಕಮೆಂಟ್ ಮಾಡಿ. ನ್ಯೂಸ್ ಕ್ಯಾಮರಾ ಆಗಿದ್ರೆ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ನ್ಯೂಸ್ ಕ್ಯಾಮರಾ ಆಗಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ಎಂಡಿಂಗ್ ನೋಡಿ. ನಿಮ್ಗೆ ಏನ್ ಅನ್ಸತ್ತಲ್ಲ ಅಭಿಪ್ರಾಯ ಕೊನೆಯಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋಗಿ. ನಮ್ ಕಡೆಯಿಂದ ಹೆಲ್ಪ್ ಆಗ್ತಿದ್ಯಾ? ಶೇರ್ ಮಾಡ್ರಿ ಈ ವಿಡಿಯೋನ, ಇನ್ನು ಜನಗಳಿಗೆ ಹೆಲ್ಪಿಂಗ್ ಆಗಿ. ಬಟ್ ನೀವು ನಮಗೆ ಸಪೋರ್ಟ್ ಮಾಡೋರಿದ್ರೆ, ನಿಮಗೆ ಸ್ಕ್ಯಾಮ್ ಆಗಿದ್ರೆ ಡೆಫಿನೆಟ್ಲಿ ನಮ್ ಕೆಳಗಡೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅಲ್ಲಿ ಹೋಗ್ಬಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಪ್ರೂಫ್ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಾವು ಅದ್ರ ಮೇಲೆ ಆಕ್ಷನ್ ತಗೋಬಹುದು. ಸೊ ನೀವೆಲ್ಲರೂ ರೆಡಿ ಇದ್ದೀರಾ? ಎಲ್ಲೆಲ್ಲೋ ಕೂತ್ಕೋತೀರಪ್ಪ, ಕೂತ್ಕೊಂಡಿರ್ತೀರಾ, ಬಟ್ ನೀವು ಪ್ರೂಫ್ ಕೊಡಕ್ಕೆ ಭಯ ಪಡ್ತೀರಾ, ಮಾತಾಡ್ತೀರಾ ಖರೆ. ನಾನು ನಿಮ್ಗೆ ಕೇಳ್ತೀನಿ, ಎಲ್ಲರಿಗೂ ನಾವು ವಿತೌಟ್ ಪರ್ಮಿಷನ್ ಇಲ್ಲದೆ ನಾನು ರೆಕಾರ್ಡ್ ಮಾಡ್ಕೊಳ್ಳಲ್ಲ. ಅವ್ರನ್ನ ಪರ್ಮಿಷನ್ ತಗೊಂಡೇ ರೆಕಾರ್ಡ್ ಮಾಡ್ಕೊಳ್ಳೋದು. ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ಅಲ್ಲಿ ಕನೆಕ್ಟ್ ಆಗಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್. ಬೆಳಗ್ಗೆ ಹೇಳ್ತೆ ಫಾರ್ ಎವರ್ ಲಿವಿಂಗ್ ಕರ್ನಾಟಕ ಟೀಮ್ನವರಿಗೆ ಓಡಿಸಿ ಕಳಿಸ್ಬೇಕು ಅಂತಂದ್ರೆ ಈ ಆಕ್ಷನ್ ತಗೊಳ್ಳಿ. ಸಿಗೋಣ. ಬಾಯ್ ಬಾಯ್.